ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಇರ್ತಾವ. ಆದಮೇಲೆ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ನಮ್ಮ ಅನಂತಕುಮಾರ್ ಹೆಗಡೆ ಅವ್ರ ಮಾತುಗಳು. ಸಹಜವಾಗಿ ಅವರಲ್ಲಿ ಹಿಂದೂ ರಾಷ್ಟ್ರ ಕಟ್ಟಬೇಕನ್ನುವಂಥದ್ದು ಅವ್ರ ಸಹಜವಾದ ಮಾತುಗಳು ಕಂಡು ಬರ್ತಾ ಇದೆ. ಮತ್ತು ಅದ್ರ ಜೊತೆಗೆ ಅಮೆಂಡ್ಮೆಂಟ್ ಅಷ್ಟೇ ಅಲ್ಲ, ಈ ಸಂವಿಧಾನ ಬದಲು ಮಾಡಬೇಕು ಅನ್ನುವಂಥ ಮನೋಧಾರೆ, ಅದರ ಜೊತೆಗೆ ಮನುಸ್ಮೃತಿ ಶ್ರೇಷ್ಠಪ್ಪ ಅನ್ನುವಂಥ ಒಂದು ಮನೋಧಾರೆ ಅನ್ನೂ ಸ್ಪಷ್ಟವಾಗಿ ಕಂಡು ಬರ್ತದೆ. ಅಂದರೆ ಈಗ ತೊಗೊಂಡು ಕಾಂಗ್ರೆಸ್ಸಿಗೆ ಬೆನ್ನತ್ತಿದ್ದಾರೆ. ಅದಕ್ಕೆ ನಮ್ಮ ಸಿ ಟಿ ರವಿ ಅಂತ ಸಾಫ್ಟ್ ಕಾರ್ನರ್ ಹಿಂದೂಗಳನ್ನ ನಾವು ಕರ್ಕೊಳ್ತೀವಿ, ಅಥವಾ ಮೌನವಾಗಿ ಅಥವಾ ಗುಪ್ತವಾಗಿ ಹಿಂದುತ್ವನ ಪ್ರತಿಪಾದನೆ ಮಾಡುವಂಥವ್ರು ಇಲ್ಲ ಅಮೆಂಡ್ಮೆಂಟ್ ಅಂತ ಮಾತಾಡಿದ್ದಾರೆ. ಅದು ಬದಲಾವಣೆ ಏನಲ್ಲ, ಸಂವಿಧಾನ ಬದಲು ಮಾಡುವಂಥ ವಿಚಾರ ಇಲ್ಲ ಅಂತೇಳಿ. ನಮ್ಮ ಅರವಿಂದ್ ಬೆಲ್ಲದರಂಥವರು ಇಲ್ಲ ತಪ್ಪು ಹೇಳ್ತಾ ಇದ್ದಾರೆ. ಜಾತ್ಯಾತೀತ ಪದ ತೆಗೆದು ಹೋಗೋದಾಗಲಿ ಮಧ್ಯಾಹ್ನದಲ್ಲಿ ಸಂವಿಧಾನ ಬದಲಾವಣೆ ಆಗಲಿ ಇವೆಲ್ಲ ಮಾತಾಡೋದು ತಪ್ಪ ಅಂತ ಅವ್ರು ಟೀಕಿಸ್ತಾ ಇದ್ದಾರೆ. ಒಟ್ಟಿನಲ್ಲೇ ಅನಂತಕುಮಾರ್ ಹೆಗಡೆ ಅವರು ನಿಂತಿರಲ್ಲಿ ಕಲ್ಲು ಹೋಗೋದು ಅದರ ಮಜಾ ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅಂತ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ದೊಡ್ಡ ಏನಪ್ಪ ಅಂತ ಸಮಸ್ಯೆ ಅಂತ ಹೇಳುವಂಥ ಪ್ರಯತ್ನ ಮಾಡಲಿಕ್ಕೆ ಮತ್ತು ಸಮಸ್ಯೆನೂ ಹೌದು. ಯಾಕಂದರೆ ಈಗಾಗಲೇ ಅಂಥ ಕುರುಹುಗಳು ಸಂವಿಧಾನ ಬದಲು ಮಾಡುವಂಥದ್ದಾಗಲಿ ಸಂವಿಧಾನ ವಿರೋಧಿ ಆದಂಥ ಒಂದು ವಿಷಯಗಳಾಗಲಿ ನಮ್ಗೆ ಕಂಡು ಬರ್ತಾ ಇದ್ದಾವೆ ಈ ಬಿ ಜೆ ಪಿ ಆಡಳಿತದಲ್ಲಿ. ಹೀಗಾಗಿ ಯಾರಾದರೂ ಇದರ ಬಗ್ಗೆ ಸಂಶಯ ಪಡೋದು ಅಷ್ಟ ಸತ್ಯದ. ಇಷ್ಟೆಲ್ಲ ನಡೆದಾಗ ಅವ್ರ ಬಗ್ಗೆ ಟೀಕೆ ಆದಾಗ ಅಟ್ಲೀಸ್ಟ್ ಒಂದಿಷ್ಟು ಏನೋ ಬೈದಾಗ ಮುಚ್ಕೊಳ್ತಾರಲ್ಲ ಆ ರೀತಿ ಏನಂತ ಮಾತನಾಡೋದು ಮಾಡಬೇಕಾಗಿತ್ತು ಅನಂತಕುಮಾರ್ ಹೆಗಡೆ ಅವ್ರಿಲ್ಲ, ಇನ್ನೂ ಜೋರಾಗಿ ಉತ್ತರ ಕೊಡ್ತಾ ಇದ್ದಾರೆ. ನಾಯಿ ಬೊಗಳಿದ್ರೆ ಏನಾಗೋದದ ಆನೆಗೆ ಅಂತೇಳಿ, ನಾವು ಆನೆ ಉಳಿದವ್ರು ನಾಯಿ ಅನ್ನುವಷ್ಟು ಮಟ್ಟಿಗೆ ಹೋಲಿಕೆ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಸಹಜ ನಾಯಕದಿಂದ ಬಂದೆಲ್ಲ ಸಹನ ಮಾಡ್ತಾನೆ. ಇದು ಪಕ್ಷ ವಿರೋಧಿ ಅಂತಲ್ಲ, ನಾವು ನಮ್ಮ ಉದ್ದೇಶ ನಮ್ಮ ಅಜೆಂಡಾ ಸಂವಿಧಾನ ಬದಲು ಮಾಡೋದನ್ನು ಮಾತಾಡ್ತಾ ಇದ್ದಾರೆ. ಇವತ್ತಿದರ ಸಲುವಾಗಿ ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಬಿ ಜೆ ಪಿ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಹೌದು, ಮತ್ತು ಪ್ರಜಾಪ್ರಭುತ್ವದಲ್ಲೇ ಭಾಳ ಮಹತ್ವದ ಸ್ವಾತಂತ್ರ್ಯ ಸಮಾನತೆ ಅನ್ನುವಂಥ ಪದಗಳು ಅದೇ ರೀತಿ ಬದುಕೂ ಹೌದು. ಆದರೆ ಇಲ್ಲಿ ಏನದಪ್ಪ ಅಂದರೆ ಯಾರು ಗೊತ್ತಿದ್ದ ವಿಷಯ, ಮನುಸ್ಮೃತಿ ಏನಪ್ಪ ಅಂತಂದ್ರೆ ಅದು ಚಾತುರ್ವರ್ಣ ಧರ್ಮದ ಮೇಲೆ ಇದ್ದಂಥದ್ದು, ಚತುರ್ವರ್ಣಗಳ ಆಧಾರದ ಮೇಲೆ ಸಮಾಜ ರಚನೆ ಮಾಡಿದಂಥದ್ದು, ಇಂಥ ಸಮಾಜನ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ದೃಢ ಸಂಕಲ್ಪ ಮಾಡಿದಂಥದ್ದು. ಇದನ್ನು ತರುವುದು ಮತ್ತೊಮ್ಮೆ ಈ ನಮ್ಮೆಲ್ಲರ ಗುರಿ ಅನ್ನುವಂಗೆ ಇವತ್ತು ಅನಂತಕುಮಾರ್ ಹೆಗಡೆ ಮಾತಾಡಿದಾಗ, ಇವತ್ತು ಬಿ ಜೆ ಪಿಯಲ್ಲಿ ಕೆಲವರು ಅದನ್ನು ಹಾಗೆ ಅಂದಿಲ್ಲ, ಹೀಗೆ ಅಂದಿಲ್ಲ ಹಾಗೆ ಅಂತೇಳಿ, ಇನ್ನು ಕೆಲವೊಬ್ಬರು ಕಾಂಗ್ರೆಸ್ ಅವರು ತಿರುಚಿ ಹೇಳ್ತಾ ಇದ್ದಾರೆ, ಹಂಗಿಲ್ಲ ಅಮೆಂಡ್ಮೆಂಟ್ ಮಾಡೋದಷ್ಟು ಮಾತಾಡ್ತಾ ಇದ್ದಾರೆ ಅನ್ನೋದು ಮಾತುಗಳು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಡೀ ಒಂದು ಏನು ನಮ್ಮ ಅನಂತಕುಮಾರ್ ಹೆಗಡೆ ಅವ್ರು ಮಾತಾಡಿದ್ದಾರೆ, ಆ ಮಾತನ್ನು ಯಾರು ತಿರುಚಿರಂತಾರೆ, ಯಾರು ಸತ್ಯ ಅಂತಾರೆ ಅದನ್ನು ಇರಲಿ. ಆದರೆ ಈಗ ಅದನ್ನು ಅದು ಇಲೆಕ್ಷನ್ ಸಮಯದಲ್ಲೇ ಇದು ಮಾತಾಡಿದ್ದು ಯಾಕೆ ಅಂತಂದ್ರೆ, ಒಂದು ಸಿಂಪಲ್ಲಾಗಿ ಹಿಂದೂಗಳದ್ದು ಏನು ಇಲ್ಲಿ ಒಂದು ಸಮಾಜ ಬಾಂಧವರಿದ್ದಾರೆ, ಅವ್ರನ್ನ ಈ ಒಂದು ಶಬ್ದದಲ್ಲಿ ಇಲ್ತಂದ್ರೆ ತಮ್ಮ ಹೋಟ್ ಗ್ರ್ಯಾಬ್ ಮಾಡುವಂಥದ್ದು ಇದು ಅನಂತಕುಮಾರ್ ಹೆಗಡೆ ಅವರ ತಂತ್ರ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನಿಸೋದು ಅಷ್ಟೇ ಕಷ್ಟ. ಅದು ಈಗ ನೋಡ್ರಿ, ಇವತ್ತು CAA ನಿಮ್ಗೆ ಗೊತ್ತದ, ಅದನ್ನ ಇವತ್ತು ಜಾರಿಗೆ ತಂದುಬಿಟ್ರೆ ಏಕಾಏಕಿ ಇದೇನು ತೋರಿಸಿದಪ್ಪ ಅಂದರೆ ಇನ್ನೊಂದು ನಮ್ಮ ಹೆಗಡೆಯ ಮಾತಿನ ಮುಂದುವರಿಕೆ ಅಂತ ಅನ್ನಿಸ್ತದೆ. ಇಲ್ಲಿ ಈ ದೇಶದಲ್ಲಿದ್ದಂಥ ಏನು ಪರದೇಶ ಅಂದರೆ 2014 ನಂತರ ಟೈಮಿಂಗ್ ಕೊಟ್ಟಿಕೊಂಡಿದ್ದಾರೆ ಅವರು. ಅದರ ಪೂರ್ವದಲ್ಲಿದ್ದಂಥ ಮುಸ್ಲಿಮೇತರ ಫಾರಿನರ್ಸ್, ಬಾಂಗ್ಲಾದಿಂದ ಬಂದಿದ್ದವರಾಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, ಅಫ್ಘಾನಿಸ್ತಾನದವರು ಆಗಿರ್ಬೋದು, ಅಲ್ಲಿ ಒಂದು ಅಲ್ಪಸಂಖ್ಯಾತರಂದ್ರೆ ಹಿಂದೂಗಳಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಅವ್ರನ್ನ ನಮ್ಮೊಳಗೆ ತೊಗೆದುಕೊಳ್ಳುವಂಥ ನಮ್ಮ ದೇಶದ ನಾಗರಿಕತೆಯನ್ನು ಕೊಡುವಂಥದ್ದು. ಇದನ್ನು ಇವತ್ತು ಮಾಡಿದ್ದಾರೆ ಅಂದರೆ ಮುಸ್ಲಿಮ್ ಇದ್ರೆ ಎಲ್ಲರಿಗೂ ನಾಗರಿಕರಿಗೆ ನಾಗರಿಕತ್ವ ಕೊಡುವಂಥ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, CAA ಜಾರಿ ತಂದಿದ್ದಾರೆ. ಹೀಗಾಗಿ ಇವತ್ತು ಸಹಜವಾಗಿನ ಅಲ್ಪಸಂಖ್ಯಾತರಿಗೆ ಅಥವಾ ಅದರಲ್ಲೂ ಮುಸ್ಲಿಮರಿಗೆ ಇದೊಂದು ರೀತಿ ಏನಪ್ಪ ಅಂದ್ರೆ ಗಾಬರಿಗೊಳಿಸುವಂಥ ವಿಚಾರ ಅಂತೇಳಿ ಸಹಜವಾಗಿ ಇದು ವಿರೋಧ ಆಗಿತ್ತು ರಾಷ್ಟ್ರ ಮಟ್ಟದಲ್ಲಿ. ಇದು ಮತ್ತು CAA ಇವೆರಡೂ NRC CAA ಮತ್ತು NRCಗಳ ಸಲುವಾಗಿ ಜೋರ್ದಾರ್ ವಿರೋಧ ಆಗಿತ್ತು. ಆದರೆ ಆ ವಿರೋಧ ಜೋರಾದಾಗ ಸಹಜವಾಗಿನ ಇದು ಬಿಲ್ ಪಾಸ್ ಆಗಿದ್ರು ಸಹಿತ ಗೌರ್ಮೆಂಟ್ ತಡೆ ಹಿಡಿದಿತ್ತು. ಆದರೆ ಈ ಇಲೆಕ್ಷನ್ ಸಮಯ ಈಗ ಮುಕ್ತ ಹಂತಕ್ಕೆ ಬಂದದ. ಈ ಹಂತದಲ್ಲೇ ಅದನ್ನು ತಂದಿದ್ದು ಏನಪ್ಪ ಅಂತಂದ್ರೆ ಈ ಸಂವಿಧಾನದ ಬದಲಾವಣೆ ದಿಶೆಯಲ್ಲೇ ಒಂದೊಂದು ಹೆಜ್ಜೆಗಳೆಲ್ಲ ಇವು.
ಹೀಗಾಗಿ ಇವತ್ತಿನ ಈ ದೇಶದ ಅಲ್ಪಸಂಖ್ಯಾತರು ಸಹಜವಾಗಿ ಒಂದು ಲಾಭ